ತಾವು ಇವತ್ತೇನು ಗೂಗಲ್ ಸಂಸ್ಥೆ ಇವತ್ತು ಅನ್ನೋದನ್ನು ಇವತ್ತು ಅದಾನಿಯವ್ರ ಜೊತೆಯಲ್ಲಿ ಕೂಡಿ ಇವತ್ತೇನು ವಿಶಾಖಪಟ್ಟಣಮಲ್ಲಿ ಅವರು ಸ್ಥಾಪನೆ ಮಾಡೋದಕ್ಕೆ ನಮ್ಮ ಕರ್ನಾಟಕದಿಂದ ಹೊರಟೋಗಿದ್ದಾರೆ ಅನ್ನೋದೊಂದು. ಇದು ಕೇವಲ ಅದೊಂದು ಮಾತ್ರ ಅಲ್ಲ. ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಲಕ್ಷ್ಮೀ ಮಿಟ್ಟಲ್ ಅವರಿಗೆ 5,000 ಎಕರೆ ಜಮೀನನ್ನು ಕೊಡೋದ್ರ ಮೂಲಕ ಸ್ಟೀಲ್ ಪ್ಲ್ಯಾಂಟ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು. ಆದರೆ ಸುಮಾರು 10 ವರ್ಷ ಮೇಲೆ ಆದರೂ ಕೂಡ ಅವ್ರಿಗೆ ಸರಿಯಾಗಿ ಎಲ್ಲಿ ಕೂಡ ಸಹಕಾರ ಸಿಗದೇ ಇರುವಂಥ ಸಂದರ್ಭದಲ್ಲಿ ಅವರು ಕೂಡ ಇವತ್ತು ವಿಶಾಖಪಟ್ಟಣಂಗೆ ಅವರು ಸ್ಥಳಾಂತರ ಮಾಡಿಕೊಂಡು 1.5 ಲಕ್ಷ ಕೋಟಿಯಲ್ಲಿ ಇವತ್ತು ಅಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟ್ರಿನ ವಿಶಾಖಪಟ್ಟಣದಲ್ಲಿ ಆಗ್ತಾಯಿದ್ದಾರೆ. ಇವತ್ತು ನೀವು ಗೂಗಲ್ ಆಗಿರ್ಬೋದು, ಲಕ್ಷ್ಮೀ ಮಿಟ್ಟಲ್ ಆಗಿರ್ಬೋದು, ಇನ್ನು ಎಷ್ಟು ಮಂದಿ ನಮ್ಮ ರಾಜ್ಯದಿಂದ ಹೊರಗಡೆ ಹೋಗ್ತಾರೋ ಗೊತ್ತಿಲ್ಲ. ಬರೋರಂತೂ ಇನ್ನು ಬರೋ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಇಂಥ ದೊಡ್ಡ ಸಮಸ್ಯೆಗಳೇ ನಮ್ಮ ರಾಜ್ಯ ಬಿಟ್ಟು ಹೋದ್ಮೇಲೆ ಇನ್ನು ಬೇರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಮತ್ತು ನಮ್ಮ ರಾಜ್ಯಕ್ಕೆ ಬರ್ತಾರೆ ಅನ್ನೋದು ಒಂದು ಕನಸಿನ ಮಾತು. ರಾಜ್ಯ ಸರ್ಕಾರದ ಕಡೆಯಿಂದ ಯಾರೇ ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಈ ಮಟ್ಟದ ಒಬ್ಬ ಲಕ್ಷ್ಮೀ ಮಿಟ್ಟಲ್ಲು ಒಂದು ಗೂಗಲ್ ಸಂಸ್ಥೆ ಅಂದರೆ ಕರ್ನಾಟಕಕ್ಕೆ ಒಂದು ಪ್ರತಿಷ್ಠಿತವಾಗಿಬಿಟ್ಟು ಸಾಕಷ್ಟು ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗಾವಕಾಶ ಸಿಗುವಂಥ ಒಂದು ಒಳ್ಳೆ ಸುವರ್ಣಾವಕಾಶ ಕಳ್ಕೊಂಡಂತಾಯಿತು. ಸೊ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ದೊಡ್ಡ ದೊಡ್ಡ ಒಂದು ಉದ್ದಿಮೆದಾರರಿಗೆ ಯಾವುದೇ ಒಂದು ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಅವರು ವೈಫಲ್ಯ ಆಗಿರೋ ಕಾರಣನೇ ನಮ್ಮ ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆಗಳು ಯಾವುದೂ ಕೂಡ ಇಲ್ಲ. ಖಂಡಿತವಾಗ್ಲೂ ಕೂಡ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಇವಾಗೂ ಮತ್ತೆ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಇಷ್ಟು ಈ ಗ್ಯಾಪಲ್ಲೂ ಕೂಡ ಇಂಥ ಒಂದು ಘಟನೆಗಳು ನಡೀತಾ ಇರುವಂಥದ್ದು.